ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಲತಾ ಮಹೇಶ್ ಬಡಾಳ್. ನಾನು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಸಂತೆಗುಳಿ ಶಾಲೆಯಲ್ಲಿ ಓದುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಲಕ್ಷ್ಮಿ ಮಹೇಶ್ ಬಡಾಳ್. ನಾನು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಸಂತೆಗುಳಿಯಲ್ಲಿ 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಹನಿ ನೀರಾವರಿ ಅಂದರೆ ಡ್ರಿಪ್ ಇರಿಗೇಷನ್ನ ಒಂದು ಮಾದರಿಯನ್ನು ನಿಮ್ಮ ಮುಂದೆ ಪ್ರದರ್ಶಿಸುತ್ತೇನೆ. ಇದು ಬ್ಯಾಟ್ರಿ, ಇದು ವಾಟರ್ ಪಂಪ್, ಇದು ಪೈಪ್, ನಂತರ ಇದು ನೀರನ್ನು ಸಾಗಿಸಲು ಇರುವ ಒಂದು ಸ್ಟ್ರಾ. ಇಲ್ಲಿ ನೋಡಿ, ನೀರು ಬರ್ತಾ ಇದೆ. ಹನಿ ನೀರಾವರಿ ಎಂದರೆ ಸಸ್ಯಗಳ ಬೇರುಗಳಿಗೆ ಹನಿ ಹನಿಯಾಗಿ ನೀರನ್ನು ನಿಧಾನವಾಗಿ ಬಿಡುಗಡೆ ಮಾಡುವ ಒಂದು ತಂತ್ರಜ್ಞಾನವಾಗಿದೆ. ಇದನ್ನು ಪೈಪ್ಗಳ ಜಾಲದ ಮೂಲಕ ಅಥವಾ ಕೊಳವೆಗಳ ಮೂಲಕ ನಿರ್ದಿಷ್ಟ ಪ್ರದೇಶದಲ್ಲಿ ನಿಖರವಾಗಿ ನೀರು ಹರಿಸಲಾಗುತ್ತದೆ. ಇದರಿಂದ ನೀರಿನ ಬಳಕೆಯಲ್ಲಿ ಉಳಿತಾಯವಾಗುತ್ತದೆ, ಬೆಳೆ ಇಳುವರಿ ಹೆಚ್ಚಾಗುತ್ತದೆ ಮತ್ತು ಮಣ್ಣಿನ ಸವಕಳಿ ಕಡಿಮೆಯಾಗುತ್ತದೆ. ಇದರ ಅನುಕೂಲ, ಫಸ್ಟ್ ಪಾಯಿಂಟ್ ಆಗಿ ನೀರಿನ ಉಳಿತಾಯ. ಹನಿ ಹನಿಯಾಗಿ ನೀರು ಬೀಳುವುದರಿಂದ ನೀರು ಪೋಲಾಗುವುದಿಲ್ಲ. ಇದು ನೀರಿನ ಸಂರಕ್ಷಣೆಗೆ ಸಹಕಾರಿಯಾಗಿದೆ. ಹೆಚ್ಚಿನ ಬೆಳೆ ಇಳುವರಿ. ಸಸ್ಯಗಳಿಗೆ ಸರಿಯಾದ ಪ್ರಮಾಣದ ನೀರು ಸಿಗುವುದರಿಂದ ಇಳುವರಿ ಹೆಚ್ಚುತ್ತದೆ. ಕಳೆ ನಿಯಂತ್ರಣ. ಗಿಡದ ಬೇರುಗಳ ಬಳಿ ಮಾತ್ರ ನೀರು ಹರಿಯುವುದರಿಂದ ಕಳೆ ಗಿಡಗಳ ಬೆಳವಣಿಗೆಗೆ ಕಡಿಮೆಯಾಗುತ್ತದೆ. ಪೋಷಕಾಂಶಗಳ ಉಳಿತಾಯ. ಗೊಬ್ಬರ ಮತ್ತು ಪೋಷಕಾಂಶಗಳನ್ನು ನೀರಿನ ಜೊತೆಯಲ್ಲಿ ನೀಡಬಹುದು. ಇದು ಪೋಷಕಾಂಶಗಳು ವ್ಯರ್ಥವಾಗುವುದನ್ನು ತಡೆಯುತ್ತದೆ. ಮಣ್ಣಿನ ಸವಕಳಿ ತಡೆ. ನೀರನ್ನು ನಿಧಾನವಾಗಿ ಹರಿಸುವುದರಿಂದ ಮಣ್ಣಿನ ಸವಕಳಿ ಕಡಿಮೆಯಾಗುತ್ತದೆ. ಕಡಿಮೆ ಕಾರ್ಮಿಕ ವೆಚ್ಚ. ಇತರ ನೀರಾವರಿ ವಿಧಾನಗಳಿಗೆ ಹೋಲಿಸಿದರೆ ಕಡಿಮೆ ಕಾರ್ಮಿಕರ ಅಗತ್ಯವಿರುತ್ತದೆ. ರೋಗಗಳ ನಿಯಂತ್ರಣ. ನೀರು ಕಡಿಮೆ ಬಳಸುವುದರಿಂದ ಮತ್ತು ಸಸ್ಯಗಳು ಒಣಗುವುದರಿಂದ ರೋಗಗಳ ಹರಡುವಿಕೆ ಕಡಿಮೆಯಾಗುತ್ತದೆ. ಇದೇ ಹನಿ ನೀರಾವರಿಯ ಮಾದರಿ. ಥ್ಯಾಂಕ್ ಯು.